ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಅಜ್ಜಿ ಮನೆಗೆ ಬಂದೆ. ಸೊ ಸಿಂಪಲ್ಲಾಗಿ ಎಲ್ಲರಿಗೂ ಇವತ್ತು ಹೇಗೆ ಮನೆಯಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ತೋರಿಸ್ಕೊಡ್ತೀನಿ. ನಾನಿಲ್ಲಿ ತೋತಾಪುರಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ತೋತಾಪುರಿ ತುಂಬ ಹುಳಿಯಾಗಿರುತ್ತೆ. ಒಂದು ಬಾಣಲಿಗೆ 4 ಟೀ ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ. ಸಾಸಿವೆ, ಕಡಲೆಬೀಜ, ಕಡಲೆಬೇಳೆ ಸ್ವಲ್ಪ 1 ಸ್ಪೂನ್ ಹಾಕ್ಕೊಳ್ಳಿ. ಮೀಡಿಯಮ್ ಫ್ಲೇಮಲ್ಲಿ ಹಾಕಿ ಇದನ್ನ ಹುರಿತಾ ಇರಿ. ಆಮೇಲೆ 4 ಚಿಲ್ಲಿ, ಸ್ವಲ್ಪ ಜೀರಿಗೆ, 2 ಈರುಳ್ಳಿ ಉದ್ದ ಉದ್ದ ಹಚ್ಕೊಳ್ಳಿ, ಚೆನ್ನಾಗಿರುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಹುರಿಯಿರಿ, ಜಾಸ್ತಿ ಹುರಿಬೇಡಿ, ಬ್ರೌನಿಶ್ ಆಗೋ ಥರ ಸ್ವಲ್ಪ ಬನ್ನಿ. ಇಟ್ಕೊಂಡಿರುವ ಮಾವಿನಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡಿ. ತೋತಾಪುರಿ ಮಾವಿನಕಾಯಿನ ತುಂಬ ಹುಳಿ ಇರುತ್ತೆ, ಜೊತೆಗೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ, ಉಪ್ಪು ಹಾಕಿ, ಉಪ್ಪು ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕಿ. ಸ್ವಲ್ಪ ಉಪ್ಪು ಏನಾದರೂ ಕಡಿಮೆ ಆಗಿದ್ರೆ ನಿಮಗೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಕೊನೆಗೆ ಕೊತ್ತಂಬರಿ, ಕೊಬ್ಬರಿ ತುರಿ ಹಾಕಿ. ನಾನಿವಾಗ ಒಂದು 3-4 ಮೆಂಬರ್ಸ್ ಆಗುವಷ್ಟು ಗೊಜ್ಜು ಮಾಡಿಟ್ಕೊಂಡಿದ್ದೀನಿ. ಇದನ್ನು ರೈಸ್ ಜೊತೆ ಮಿಕ್ಸ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ವಿತಿನ್ 5 ಮಿನಿಟ್ಸ್ ಆಗುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ, ಹೇಗಿದೆ ಅಂತ ಹೇಳಿ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ರೆಸಿಪಿ ತುಂಬ 5 ಮಿನಿಟ್ಸಲ್ಲೆಲ್ಲ ಆಗುತ್ತೆ. ಮತ್ತು ಈ ರೆಸಿಪಿ ಈ ಥರ ಗೊಜ್ಜು ಮಾಡಿಕೊಂಡು ನೀವು ಯಾವ್ದಾದ್ರು ಪಿಕ್ನಿಕ್ಕು ಆಚೆ ಹೋದಾಗ ತೊಗೊಂಡೋಗ್ಬೋದು. 1 ಡೇ ಪಿಕ್ನಿಕ್ ಹೋದಾಗ ತುಂಬ ಈಸಿಯಾಗಿರುತ್ತೆ ಈ ರೆಸಿಪಿ ಮಾಡೋದು. ನೀವು ಮನೆಯಲ್ಲಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈಗ ಚಿತ್ರಾನ್ನ ಮಾಡಿದ್ದು ಮುಗೀತು. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.